ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮಾನವನ ಜೀವಿತದಲ್ಲಿ ಕಷ್ಟಗಳು, ಕಣ್ಣೀರುಗಳು ಬಂದಾಗ ಆತನು ಕುಗ್ಗುತ್ತಾನೆ. ನಾವು ನೋಡಬಹುದು, ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿದಾಗ ಆತನು ಸಿಂಹಗಳನ್ನು ನೋಡಿಲ್ಲ, ಬದಲಾಗಿ ಸಿಂಹಗಳನ್ನು ಸೃಷ್ಟಿ ಮಾಡಿದಂಥ ದೇವರನ್ನು ನೋಡ್ತಾನೆ. ಯೋಸೇಫನು ಅವರ ಅಣ್ಣ ತಮ್ಮಂದಿರು ಆತನನ್ನು ಮಾರಿದಾಗ ಆ ಪಟ್ಟಣದಲ್ಲಿರುವಂಥ ಜನರನ್ನು ನೋಡಲಿಲ್ಲ, ಬದಲಾಗಿ ಆತನನ್ನು ಸೃಷ್ಟಿ ಮಾಡಿದಂಥ ದೇವರನ್ನು ನೋಡ್ತಾನೆ. ನಿನ್ನ ಜೀವಿತದಲ್ಲಿ ಚಿಂತೆ ಐತಾ, ಕಷ್ಟಗಳೈತಾ, ಕಣ್ಣೀರೈತಾ, ಭಯದಲ್ಲಿ ಜೀವಿಸ್ತಾ ಇದೆಯಾ? ನೀನು ಮನುಷ್ಯರನ್ನು ನೋಡಬೇಡ, ಮನುಷ್ಯರನ್ನು ಆಶ್ರಯಿಸಿಕೊಳ್ಳಬೇಡ. ಅದು ಬದಲಾಗಿ ಸರ್ವಶಕ್ತನಾದ ದೇವರನ್ನು ನೀನು ಆಶ್ರಯಿಸಿಕೊ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಯೆಶಾಯ 41ನೇ ಅಧ್ಯಾಯ 10ನೇ ವಚನ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನೀನು ಸರ್ವಶಕ್ತನಾದ ದೇವರು, ನಿತ್ಯವೂ ನಿನ್ನ ಜೊತೆಗಿರುವಂಥ ಸೈನ್ಯಗಳ ಮಹಾಪರಿಶುದ್ಧನಾದ ದೇವರನ್ನು ನೀನು ಆಶ್ರಯಿಸಿಕೊ. ಆಗ ಆತನು ನಿನಗೆ ಕಣ್ಣೀರಿನ ಸಮಯದಲ್ಲಿ ನಿನಗೆ ತಾಯಿ ಆಗ್ತಾನೆ, ಸಾಲದ ಸಮಯದಲ್ಲಿ ನಿನಗೆ ತಂದೆ ಆಗಿದ್ದುಕೊಂಡು ಕೊನೆಯವರೆಗೂ ನಿನ್ನನ್ನು ಕೈ ಹಿಡಿದು ನಡೆಸುತ್ತಾನೆ. ಹೀಗಾಗುವಂತೆ ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿ. ಮಹಾಪರಿಶುದ್ಧನಾದ ದೇವರೇ, ಇವತ್ತು ಯಾರ್ಯಾರು ಸ್ವಾಮಿ ಭಯದಲ್ಲಿ ಜೀವಿಸ್ತಾ ಇದ್ದಾರೆ ಕರ್ತನೆ, ಅವರಿಗೆ ಸ್ವಾಮಿ ಭಯ ಪಡಬೇಡ್ರಿ, ನಾನು ನಿನ್ನ ಜೊತೆಗಿದ್ದೇನೆಂಬ ವಾಕ್ಯವನ್ನು ಅವರಿಗೆ ಕೊಡ್ತಾ ಇದ್ದೇನೆ ಸ್ವಾಮಿ. ಆ ಮಕ್ಕಳ ಕಣ್ಣೀರನ್ನು ಒರೆಸಿ ನೀನೇ ಸಮಾಧಾನದ ಪ್ರಭುವಾಗಿ ಅವರ ಜೀವಿತದಲ್ಲಿ ಬರ್ರಿ. ಎಲ್ಲ ಘನ ಮಾನ ಮಹಿಮೆಗಳೇ ಮಿರಿಸಲ್ಲ ಯೇಸುವಿನ ನಾಮದಲ್ಲಿ ಬೇಡ್ತೀನಿ. ಆಮೇಲೆ ಪ್ರೈಸ್ ದಿ ಲಾರ್ಡ್.